ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಮಕರ ರಾಶಿಯವರಿಗೆ ದಶಕದ ಕಷ್ಟಕ್ಕೆ ಅಂತ್ಯ ಹಾಡುವ ಆ ಒಂದು ಬ್ರಹ್ಮಾಸ್ತ್ರ ಪರಿಹಾರ ಯಾವುದು? ನಿಮ್ಮ ಮೊಂಡುತನವೇ ನಿಮ್ಮ ಶತ್ರುವಾಗುತ್ತಿದೆಯೇ? 2026ರಲ್ಲಿ ನೀವು ಗೆಲ್ಲಬೇಕಾದರೆ ಬದಲಿಸಿಕೊಳ್ಳಬೇಕಾದ ಆ ಒಂದು ಗುಣ ಯಾವುದು? ಇದರ ಸಂಪೂರ್ಣವಾದ ಮಾಹಿತಿಗಾಗಿ ವಿಡಿಯೋ ಕೊನೆವರೆಗೂ ನೋಡಿ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಕಬ್ಬಿಣವನ್ನು ಕಾಯಿಸಿ ಆಯುಧ ಮಾಡಬಹುದು. ಮಕರ ರಾಶಿಯವರ ಕಷ್ಟವನ್ನು ಕಾಯಿಸಿ ಸಕ್ಸಸ್ ಮಾಡಬಹುದು. ಶನಿ ನಿಮ್ಮ ಅಧಿಪತಿ, ಕಠಿಣ ಪರಿಶ್ರಮ ನಿಮ್ಮ ಶಕ್ತಿ. 2026ರ ಮಕರ ರಾಶಿಯವರದ್ದೇ ಆರ್ಭಟ ನೋಡಿ. ಮಕರ ರಾಶಿಯವರಿಗೆ ನೀವು ಕಳೆದ ಕೆಲವು ವರ್ಷಗಳಿಂದ ಸಾಡೆಶಾತಿಯ ಒಂದು ಕೆಟ್ಟ ಪ್ರಭಾವದಿಂದ ಬೆಂದು ಹೋಗಿದ್ದೀರಾ. ಸಾಲದ ಬಾಧೆ, ಮಾನಸಿಕ ಒತ್ತಡ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಾದ್ರೆ ನಿಮಗೊಂದು ಸಿಹಿ ಸುದ್ದಿ. 2026ರಲ್ಲಿ ಶನಿಯು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಪಡೆಯುವ ಮೂಲಕ ನಿಮ್ಮ ಮೇಲಿದ್ದ ಭಾರವನ್ನ ಇಳಿಸುತ್ತಿದ್ದಾನೆ. ಆದರೆ ಈ ಬದಲಾವಣೆ ಲಾಭ ಪಡೆಯಲು ನೀವು ಒಂದು ಬ್ರಹ್ಮಾಸ್ತ್ರವನ್ನ ಬಳಸಲೇಬೇಕು. ನಿಮ್ಮ ರಾಶ್ಯಾಧಿಪತಿ ಶನಿಯು ತೃತೀಯ ಭಾವಕ್ಕೆ ಚಲಿಸುವುದರಿಂದ ನಿಮ್ಮ ಧೈರ್ಯ ಮತ್ತು ಸಾಹಸ ಹೆಚ್ಚಾಗುತ್ತದೆ. ಗುರುವು ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ಮಕರ ರಾಶಿಯವರ ವಿವಾಹ ಮತ್ತು ವ್ಯಾಪಾರದಲ್ಲಿ ಲಾಭದಾಯಕವಾದಂಥ ಬದಲಾವಣೆಗಳನ್ನು ಕಂಡು ಬರುತ್ತವೆ. ಆದರೆ ರಾಹುವಿನ ನೆರಳು ನಿಮ್ಮನ್ನು ಸೋಮಾರಿತನಕ್ಕೆ ತಳ್ಳಬಹುದು. ಮಕರ ರಾಶಿಯವರಿಗೆ ನಿಮ್ಮ ಗೆಲುವಿನ ಬ್ರಹ್ಮಾಸ್ತ್ರವೆಂದರೆ ನಿಮ್ಮ ಮಾತಿನ ಮೇಲಿನ ಹಿಡಿತ ಮತ್ತು ಶನಿವಾರದ ದಾನ. ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ ಒಂದು ಕಪ್ಪು ಬಟ್ಟೆಯಲ್ಲಿ ಸ್ವಲ್ಪ ಕಪ್ಪು ಎಳ್ಳು ಮತ್ತು ಕಬ್ಬಿಣದ ಮೂಳೆಯನ್ನು ಕಟ್ಟಿ ಹನುಮಂತನ ದೇವಸ್ಥಾನದಲ್ಲಿ ಇಡೀ. ನೀವು ಕೆಲಸ ಮಾಡುವ ಜಾಗದಲ್ಲಿ ಟೀಕೆ ಮಾಡಿ, ಜೊತೆಗೆ ಟೀಕೆ ಮಾಡುವುದನ್ನು ನಿಲ್ಲಿಸಿ ನಿಮ್ಮ ಶ್ರಮವನ್ನ ಸದ್ದಿಲ್ಲದೆ ಮಾಡಿ. 2026ರಲ್ಲಿ ನಿಮ್ಮ ಮೌನವೇ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಲಿದೆ. ಮಕರ ರಾಶಿಯವರಿಗೆ ಕಾಲ ನಿಮ್ಮ ಪರವಾಗಿದೆ. ಸಾಡೆಸಾತಿಯ ಕೊನೆಯ ಹಂತದ ನೋವನ್ನ ನಗು ನಗುತ್ತಾ ಗೆಲ್ಲಿ. ಶನಿದೇವರು ನಿಮ್ಮ ಒಂದು ಜೀವನದಲ್ಲಿ ಪರೀಕ್ಷೆ ನೀಡಿದ್ದು ನಿಮ್ಮನ್ನು ಗಟ್ಟಿಗೊಳಿಸಲು ಮಾತ್ರ. ಈ ಬ್ರಹ್ಮಾಸ್ತ್ರ ಪರಿಹಾರವನ್ನು ಶ್ರದ್ಧೆಯಿಂದ ಮಾಡಿ ನಿಮ್ಮ ಜೀವನದಲ್ಲಿ ಆಗುವ ಮ್ಯಾಜಿಕ್ ನೋಡಿ. ಇನ್ನು ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ, ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಕೆಳಗೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.